मुस्लिकटी भारत माता की, भारत माता की। भ्रष्ट कांग्रेस सरकार के, भ्रष्ट कांग्रेस सरकार के गुंडागिरी ನಡೆಸುತ್ತಿರುವ ಪ್ರಿಯಾಂಕ್ ಖರ್ಗೆಗೆ, ಗುಂಡಾಗಿರಿ ನಡೆಸುತ್ತಿರುವ ಪ್ರಿಯಾಂಕ್ ಖರ್ಗೆಗೆ ಕಲಬುರಗಿ ಜಿಲ್ಲೆಯನ್ನ ರಿಪಬ್ಲಿಕ್ ಆಫ್ ಕಲಬುರಗಿ ಮಾಡಲಿಕ್ಕೆ ಹೊರಟಿರತಕ್ಕಂತ ಗುಂಡಾಗಿರಿಯ ವರ್ತನೆಯ ವಿರುದ್ಧ ಹೋರಾಟದ ನೇತೃತ್ವವನ್ನು ವಹಿಸಿ ಕಲಬುರಗಿಗೆ ಬಂದಿರತಕ್ಕಂತ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರಾದ ವಿಜೇಂದ್ರರವರೇ, ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರುಗಳಾದ ಶ್ರೀ ಆರ್ ಅಶೋಕ್ ಅವರೇ, ಚೆಲುವಾದಿ ನಾರಾಯಣಸ್ವಾಮಿ ಅವರೇ, ವೇದಿಕೆ ಮೇಲೆ ಉಪಸ್ಥಿತ ನಮ್ಮ ಪಕ್ಷದ ಎಲ್ಲ ಮುಖಂಡರೇ, ತುರ್ತು ಕರೆಗೆ ಹೋರಾಟಕ್ಕಾಗಿ ಈ ಒಂದು ಸಂಘರ್ಷಕ್ಕಾಗಿ ಬಂದಿರತಕ್ಕಂತ ಎಲ್ಲ ಹಿರಿಯ ಕಿರಿಯ ಕಾರ್ಯಕರ್ತ ಬಂಧುಗಳೇ, ತಾಯಂದಿರೇ, ಮಾಧ್ಯಮ ಮಿತ್ರರೇ, ಹಿಟ್ಲರು ನಾನೇ ನಾನೇ ಅಂತಿದ್ದ, ಇದಾನ ಈಗ? ಇದಾನೇನ್ರಿ? ಮಣ್ಣಲ್ಲಿ ಮಣ್ಣಾಗಿ ಹೋದ. ಹಿಟ್ಲರ್ ಅಧಿಕಾರ ಇದೆಯಾ? ನವ ಹಿಟ್ಲರ್ಗಳ ಅಧಿಕಾರವೂ ಕೂಡ ಬಹಳ ದಿನ ಉಳಿಯೋದಿಲ್ಲ. ನಿಜಾಮ ಎಲ್ಲ ನಮ್ದೇ ಅಂತಿದ್ದ, ಇದಾನ ನಿಜಾಮ ಈಗ? ಇದಾನೇನ್ರಿ ನಿಜಾಮ? ನವ ನಿಜಾಮರ ಆಡಳಿತವೂ ಕೂಡ ಬಹಳ ದಿನ ನಡೆಯೋದಿಲ್ಲ. ಪ್ರಜಾಪ್ರಭುತ್ವದಲ್ಲಿ ಗುಂಡಾಗಿರಿ ನಡೆಯುತ್ತಾ? ನಮ್ಮ ವಿರೋಧ ಪಕ್ಷದ ನಾಯಕರು ಒಂದು ಸಂವಿಧಾನಿಕ ಹುದ್ದೆ, ಅವ್ರ ಮೇಲಿನ ದೌರ್ಜನ್ಯ ಅದು ಸಂವಿಧಾನದ ಮೇಲಿನ ದೌರ್ಜನ್ಯ, ಅವ್ರ ಮೇಲಿನ ದೌರ್ಜನ್ಯ ಅದು ಪ್ರಜಾಪ್ರಭುತ್ವದ ಮೇಲಿನ ದೌರ್ಜನ್ಯ. ಯಾರೋ ಹೇಳಿದ್ರಂತೆ ನಾವು ಅಂಬೇಡ್ಕರ್ ಸಾಕಿದ ನಾಯಿಗಳು ಅಂತ. ನಾವು ಕೂಡ ಅಂಬೇಡ್ಕರ್ ಕೊಟ್ಟ ಸಂವಿಧಾನದ ಅಡಿಯಲ್ಲಿ ಬದುಕ್ತಾ ಇರ್ತಕ್ಕಂಥ, ಸಂವಿಧಾನಕ್ಕೆ ನಿಯತ್ತಿರ್ತಕ್ಕಂಥ ನಿಯತ್ತಿನ ನಾಯಿಗಳು ನಾವು. ಸಂವಿಧಾನಕ್ಕೆ ನಿಯತ್ತಿರುವ ನಾಯಿಗಳು ನಮ್ಮ ದೇಶದ ಸೈನ್ಯದ ವಿರುದ್ಧ ಬೊಗಳ್ತಾವ? ಯಾವ ನಾಯಿಗಳು ಸಂವಿಧಾನಕ್ಕೆ ನಿಯತ್ತಿರುತ್ತೋ ಅವರು ಸಂವಿಧಾನದ ವಿರುದ್ಧ ಬೊಗಳೋದಿಲ್ಲ, ಸೈನ್ಯದ ವಿರುದ್ಧ ಬೊಗಳೋದಿಲ್ಲ. ಸಂಕಷ್ಟದಲ್ಲಿದ್ದಾಗ ದೇಶದ ನೇತೃತ್ವದ ವಿರುದ್ಧ ಬೊಗಳೋದಿಲ್ಲ. ನಮ್ಮ ದೇಶದ ನೇತೃತ್ವದ ವಿರುದ್ಧ ಬೊಗಳೋರಿಗೆ, ನಮ್ಮ ಸೈನ್ಯದ ಬಗ್ಗೆ ಅಪಪ್ರಚಾರ ಮಾಡೋರಿಗೆ, ನಮ್ಮ ಸೈನ್ಯದ ಬಗ್ಗೆ ಅಪನಂಬಿಕೆ ವ್ಯಕ್ತಪಡಿಸೋರಿಗೆ, ಆ ಜನರಿಗೆ ಸಂವಿಧಾನದ ಬಗ್ಗೆ ನಿಯತ್ತಿದೆ ಅಂತ ಭಾವಿಸ್ತೀರಾ? ನಿಯತ್ತಿದೆಯಾ ಅವರಿಗೆ? ನಿಯತ್ತಿದೆಯಾ? ನಿಯತ್ತಿಲ್ಲದ ನಾಯಿಗಳು ಪಾಕಿಸ್ತಾನಕ್ಕೆ ಅನುಕೂಲವಾಗುವ ರೀತಿಯಲ್ಲಿ ಬೊಗಳ್ತವೆ. ನಿಯತ್ತಿರುವವರು ನಮ್ಮ ದೇಶ ಸಂಕಷ್ಟದಲ್ಲಿದೆ, ನಮ್ಮ ಸೈನ್ಯ ಸಂಕಷ್ಟದಲ್ಲಿದೆ, ಸೈನ್ಯದ ಜೊತೆಗೆ ನಿಲ್ತವೆ, ದೇಶದ ಜೊತೆಗೆ ನಿಲ್ತವೆ ಅಂತ ಹೇಳ್ತಾರೆ. ನಮ್ಮ ಸೈನ್ಯದ ಬಗ್ಗೆ ಅಪನಂಬಿಕೆ ವ್ಯಕ್ತಪಡಿಸಿದವರು ದೇಶಕ್ಕೆ ನಿಯತ್ತಿರೋರು ಅಂತ ಭಾವಿಸ್ತೀರಾ? ಪ್ರಿಯಾಂಕ್ ಖರ್ಗೆ ಸಾಹೇಬ್ರೆ, ನಿಮ್ಮನ್ನ ಕಂಡು ಸಿದ್ದರಾಮಯ್ಯನವರು ಹೆದರಬಹುದು, ನಿಮ್ಮನ್ನ ಕಂಡು ಡಿ ಕೆ ಶಿವಕುಮಾರ್ ಅವರು ಹೆದರಬಹುದು. ಕಲಬುರಗಿಯ ಜನ ಹೆದರೋ ಜನ ಅಲ್ಲ. ನೀವು ಕಲಬುರಗಿಯ ಮಾಲೀಕರಲ್ಲ. ಅವ್ರು ಕಲಬುರಗಿ ಮಾಲೀಕರ? ಪ್ರಜಾಪ್ರಭುತ್ವದಲ್ಲಿ ಮಾಲೀಕರು ಈ ರಾಜ್ಯದ ಜನ, ದೇಶದ ಜನ, ಕಲಬುರಗಿಯ ಜನ. ನಾವು ಈ ಜನ ಮಾಲೀಕರು ಕಲಬುರಗಿಗೆ, ಪ್ರಜಾಪ್ರಭುತ್ವಕ್ಕೆ. ನೀವೆಲ್ಲ ಮಾಲೀಕರು. ನಿಮಗೆ ಸೂಪರ್ ಸಿಎಂ ಗಿರಿಯನ್ನ ಕೊಟ್ಟಿರಬಹುದು, ಆದರೆ ಅಧಿಕಾರ ದುರುಪಯೋಗ ಪಡಿಸಿಕೊಂಡು ದುರ್ಬಳಕೆ ಮಾಡಿಕೊಳ್ಳೋದನ್ನ ರಾಜ್ಯದ ಜನ ಒಪ್ಪೋದಿಲ್ಲ. ರಾಜ್ಯದ ಜನ ಒಪ್ಪೋದಿಲ್ಲ.
ನೀವು ಪ್ರಧಾನಮಂತ್ರಿಗಳ ಬಗ್ಗೆ ಏನ್ ಬೇಕಾದ್ರೂ ಮಾತಾಡ್ಬೋದಾ? ನಿಮ್ಮನ್ನ ಯಾರು ಟೀಕೆ ಮಾಡಬಾರದು, ನೀವು ಯಾರನ್ನ ಬೇಕಾದ್ರೂ ಟೀಕೆ ಮಾಡಬಹುದು. ಒಂದು ಮಾತು ಹೇಳಕ್ ಬಯಸ್ತೇನೆ, ಯಾರು ಒಳಗೆ ದುರ್ಬಲ ಇರ್ತಾನೋ ಅವನು ಟೀಕೆ ಮಾಡುವವರನ್ನ ಕಂಡ್ರೆ ಹೆದರ್ತಾನೆ. ನೀವು ಛಲವಾದಿ ನಾರಾಯಣ ಸ್ವಾಮಿ ಅವರ ಟೀಕೆಯ ವಿರುದ್ಧ ದೌರ್ಜನ್ಯ ನಡೆಸೋದಕ್ಕೆ ಹೊರಟಿದ್ದು ನೋಡಿದ್ರೆ, ಅಧಿಕಾರ ದುರ್ಬಳಕೆ ಮಾಡ್ಕೊಳಕ್ ನೋಡಿದ್ರೆ ನೀವು ದುರ್ಬಲ ನಾಯಕರಾಗಿದ್ದೀರಿ ಅಂತ ಹೇಳಿ ಅನ್ಸುತ್ತೆ. ನಿಮ್ಮ ದುರ್ಬಲತೆಯನ್ನು ಮುಚ್ಚಿ ಹಾಕೊಳ್ಳೋದಕ್ಕೆ ಪೊಲೀಸ್ ಬಲನ ದುರ್ಬಳಕೆ ಮಾಡ್ಕೊಂಡಿದ್ದೀರಿ. ಎಲ್ಲದಕ್ಕೂ ಒಂದು ಕೊನೆ ಇದೆ, ನಿಮ್ಮ ಅಧಿಕಾರಕ್ಕೂ ಒಂದು ಕೊನೆ ಇದೆ, ನಿಮ್ಮ ಅಧಿಕಾರಕ್ಕೂ ಒಂದು ಕೊನೆ ಇದೆ. ತಾನಾಸಾಯಿ 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 ನಿಜಾಂಗಿರಿಯೂ ನಡೆಯೋದಿಲ್ಲ, ತಾನಾಸಾಯಿಯೂ ನಡೆಯೋದಿಲ್ಲ. ಇನ್ಯಾರೋ ಪ್ರಶ್ನೆ ಮಾಡಿದ್ರಂತೆ ಅಭಿವೃದ್ಧಿ ವಿಷಯ ಚರ್ಚೆ ಮಾಡೋದಕ್ಕೆ. ಬಿಜೆಪಿ ಸರ್ಕಾರ ಇದ್ದಾಗ, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಕಲಬುರಗಿ ಜಿಲ್ಲೆಗೆ ಅಭಿವೃದ್ಧಿಗೆ ಏನೇನು ಕೊಟ್ಟಿದ್ದೇವೆ ಅನ್ನೋದನ್ನ ಜನರ ಮುಂದೆ ಇಡೋದಕ್ಕೆ ಸಿದ್ಧವಾಗಿದ್ದಾವೆ. 50-60 ವರ್ಷ ನಮಗಲ್ರಿ ಕೊಟ್ಟಿದ್ದು ಅಧಿಕಾರನ ಕಲಬುರಗಿ ಜನ. 50-60 ವರ್ಷ ನಿರಂತರವಾಗಿ ಅಧಿಕಾರ ಕೊಟ್ಟಿದ್ದು ಯಾರಿಗೆ? ಯಾರನ್ನು ಪ್ರಶ್ನೆ ಮಾಡ್ತೀರಿ ನೀವು? ಈಗ ಪ್ರಶ್ನೆ ಮಾಡಬೇಕಾಗಿದೆ ಮರಳು ಮಾಫಿಯಾ, ಅದ್ರ ಹಿಂದ್ಗಡೆ ಇರ್ತಕ್ಕಂಥವ್ರು ಯಾರು? ಮರಳು ಮಾಫಿಯಾವನ್ನು ಸಾಕ್ತಿರ್ತಕ್ಕಂಥವ್ರು ಯಾರು? ಮಾನ್ಯ ಮುಖ್ಯಮಂತ್ರಿಗಳೇ, ನಿಮಗ್ ಧೈರ್ಯ ಇದ್ರೆ ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ಎಸ್ಐಟಿ ತನಿಖೆ ಮಾಡಿ ಮರಳು ಮಾಫಿಯಾ ಯಾರು ನಡೆಸ್ತಾ ಇದ್ದಾರೆ ಆ ತನಿಖೆ ಯಾರು ಬುಡಕ್ ಹೋಗುತ್ತೆ, ಆಗ ಸತ್ಯ ಗೊತ್ತಾಗುತ್ತೆ ಮರಳು ಮಾಫಿಯಾವನ್ನು ಸಾಕ್ತಿರೋರು ಯಾರು ಅಂತ ಹೇಳಿ. ಕಲಬುರಗಿ ಜಿಲ್ಲೆನಲ್ಲಿ ಕೊಲೆ ಎಷ್ಟು ನಡೆದು, ಆ ಕೊಲೆ ಹಿನ್ನೆಲೆ ಆತ್ಮಹತ್ಯೆ, ಬೆದರಿಕೆ, ಆತ್ಮಹತ್ಯೆಗೆ ಕಾರಣ ಯಾರು? ಅದಕ್ಕಾಗಿ ಒಂದು ಎಸ್ಐಟಿ ತನಿಖೆ ಮಾಡಿ. ಆಗ ಮುಖವಾಡ ಕಳಚಿ ಬೀಳುತ್ತೆ. ಹೆಚ್ಚು ಮಾತಾಡಕ್ ಹೋಗೋದಿಲ್ಲ. लोकतंत्र में तानाशाही नहीं चलेगा, लोकतंत्र में गुंडागर्दी नहीं चलेगा. ನೀವು ಕಲಬುರಗಿಯನ್ನ ರಿಪಬ್ಲಿಕ್ ಮಾಡೋದಕ್ಕೆ ಹೊರಟ್ರೆ, ಸಂವಿಧಾನ ರಕ್ಷಣೆ ಮಾಡಲಿಕ್ಕೆ ಅಂತ ಬಂದಿರತಕ್ಕಂತ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ ನಮ್ಮನ್ನು ರಕ್ಷಣೆ ಮಾಡುತ್ತೆ ಅನ್ನುವಂಥ ವಿಶ್ವಾಸದಲ್ಲಿ ನಂಬಿಕೆ ಇರ್ತಕ್ಕಂಥ ಜನ ಇವತ್ತು ಹೋರಾಟಕ್ಕೆ ಬಂದಿದ್ದಾರೆ. ನಾವು ಕೂಡ ಧೈರ್ಯವಾಗಿ ನಿಲ್ತೇವೆ. ಒಬ್ಬೊಬ್ಬ ಕಾರ್ಯಕರ್ತನಿಗೂ ಕೂಡ ಜೀವಕ್ಕೆ ಜೀವ ಕೊಟ್ಟು ನಿಂತ್ಕೊಳ್ತೇವೆ. ನಿಮ್ ಗುಂಡಾಗಿರಿ ಎಷ್ಟು ದಿನ ನಡೆಸ್ತೀರಿ ನಡೆಸಿ, ಆ ಸವಾಲನ್ನು ಸ್ವೀಕಾರ ಮಾಡ್ಲಿಕ್ಕೆ ಬಂದಿದ್ದೇವೆ. ಪತ್ರಕರ್ತರು ಕೇಳಿದ್ರು ಚಿತ್ತಾಪುರಕ್ಕೆ ಹೋಗಲ್ವಾ ಅಂತ ಹೇಳಿ. ಚಿತ್ತಾಪುರ ಏನ್ ಪಾಕಿಸ್ತಾನದಲ್ಲಿದೆಯಾ? ಪಾಕಿಸ್ತಾನಕ್ಕೆ ನುಗ್ಗಿ ಬಡ್ದಿದ್ದೇವೆ. ಚಿತ್ತಾಪುರದ ಜನರ ರಕ್ಷಣೆಗೆ, ಚಿತ್ತಾಪುರದ ಜನರಿಗೆ ವಿಶ್ವಾಸ ತುಂಬೋದಕ್ಕೆ ಬರೀ ಕಲಬುರಗಿ ಅಲ್ಲ, ಚಿತ್ತಾಪುರಕ್ಕೂ ಬರ್ತೇವೆ. ಅಲ್ಲೇ ನಿಮ್ಮ ಸವಾಲನ್ನು ಸ್ವೀಕಾರ ಮಾಡ್ತೇವೆ. ಚಿತ್ತಾಪುರದ ಜನರ ರಕ್ಷಣೆಗಾಗಿ, ಅವರನ್ನ ಗುಂಡಾಗಿರಿಯಿಂದ ಮುಕ್ತಗೊಳಿಸೋದಕ್ಕಾಗಿ ತಯಾರಿದ್ದೀರಾ? ಚಿತ್ತಾಪುರಕ್ಕೆ ಬರ್ಲಿಕ್ಕೆ ಕೈ ಎತ್ತೇಳಿ, ತಯಾರಿದ್ದೀರಾ? ಹೆದರ್ತೀರಾ? ನಾವು ಗೌರವ ಕೊಟ್ಟು ಗೊತ್ತು, ನಮಗೆ ಹೆದರಿ ಗೊತ್ತಿಲ್ಲ. ಗೌರವ ಕೊಟ್ಟು ಗೊತ್ತು ನಮಗೆ. ಪ್ರೀತಿಯಿಂದ ಬಂದ್ರೆ ಎದೆ ಮೇಲ್ದಾರಿ ಬಿಟ್ಕೊಡ್ತೇವೆ. ನೀನು ಅಂದ್ರೆ ನಿಮ್ಮ ಅಪ್ಪ ಅಂತ ಹೇಳಲಿಕ್ಕೂ ಬರುತ್ತೆ ನಮಗೆ. ಪ್ರೀತಿಯಿಂದ ಬಂದ್ರೆ ಎದೆ ಮೇಲೆ ದಾರಿ ಬಿಟ್ಕೊಡ್ತೇವೆ. ದೌರ್ಜನ್ಯ ನಡೆಸಲಿಕ್ಕೆ ಬಂದ್ರೆ ನಿಮ್ಮದೇ ಭಾಷೆಯಲ್ಲಿ ಉತ್ತರ ಕೊಡೋದಕ್ಕೂ ಕೂಡ ಬರುತ್ತೆ ಅನ್ನುವಂತ ಎಚ್ಚರಿಕೆಯನ್ನ ಈ ಸಂದರ್ಭದಲ್ಲಿ ಕೊಡ್ತಾ, ಈ ಗುಂಡಾಗಿರಿಯನ್ನು ಖಂಡಿಸಿ ಛಲವಾದಿ ನಾರಾಯಣ ಸ್ವಾಮಿ ಅವರ ಮೇಲಿನ ದೌರ್ಜನ್ಯ, ಬಲಿತವರು ಬಡವನ ಮೇಲೆ ಮಾಡಿದ ದೌರ್ಜನ್ಯಕ್ಕೆ ಸಮ, ಪ್ರಜಾಪ್ರಭುತ್ವದ ಮೇಲಿನ ದೌರ್ಜನ್ಯಕ್ಕೆ ಸಮ. ಆ ದೌರ್ಜನ್ಯವನ್ನು ಖಂಡಿಸಿ ಇವತ್ತು ಒಬ್ಬಂಟಿಯಲ್ಲ ಛಲವಾದಿ ನಾರಾಯಣ ಸ್ವಾಮಿ ಅವರು. ನಮ್ಮೊಬ್ಬ ಕಾರ್ಯಕರ್ತನು ಒಬ್ಬೊಬ್ಬ ಕಾರ್ಯಕರ್ತನು ಒಬ್ಬಂಟಿಯಲ್ಲ. ನಾವು ಕೂಡ ಅಂಬೇಡ್ಕರ್ ಕೊಟ್ಟ ಸಂವಿಧಾನದ ಹಾಲನ್ನ ಕುಡಿದು ಹುಲಿಯಂತೆ ಗರ್ಜಿಸೋದಕ್ಕೆ ತಯಾರಾಗಿ ನಿಂತಿರ್ತಕ್ಕಂಥ ನೈಜ ಅಂಬೇಡ್ಕರ್ ಅನುಯಾಯಿಗಳು ನಾವು. ಅಂಬೇಡ್ಕರ್ ಅವರಿಗೆ ಅನ್ಯಾಯ ಆದಾಗ ಬಾಯಿ ಮುಚ್ಕೊಂಡು ಕೂತವ್ರು ನಾವಲ್ಲ.
ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಕೊಡಿಸಿದಂತ ಅಟಲ್ ಬಿಹಾರಿ ವಾಜಪೇಯಿ ಅವರ ಹಿಂಬಾಲಕರಾಗಿ ಬಂದವರು ನಾವು. ಅಂಬೇಡ್ಕರ್ ಕೊಟ್ಟ ಸಂವಿಧಾನವನ್ನ ತುರ್ತು ಪರಿಸ್ಥಿತಿ ಹೇರಿ ಮೂಲೆಗೆಸ್ದಾಗ ಬಹುಪರ ಕೇಳ್ತಿದ್ದವರು ನಾವಲ್ಲ. ತುರ್ತು ಪರಿಸ್ಥಿತಿಯ ವಿರುದ್ಧ ಹೋರಾಟ ಮಾಡಿ ಜೈಲಿಗೆ ಹೋಗಿ ಭಾರತದ ಸಂವಿಧಾನವನ್ನು ರಕ್ಷಣೆ ಮಾಡಿದವರು ನಾವಿಲ್ಲಿದ್ದೇವೆ. ಸಣ್ಣ ಖರ್ಗೆ ಅವರೇ, ನಿಮಗೆ ನಿಜವಾಗಲೂ ಅಂಬೇಡ್ಕರ್ ಬಗ್ಗೆ ಭಕ್ತಿ ಇದ್ದಿದ್ರೆ, ಸಂವಿಧಾನದ ಬಗ್ಗೆ ಭಕ್ತಿ ಇದ್ದಿದ್ರೆ, ನಿಮ್ಮೊಬ್ಬ ನಾಯಕ ಏನ್ ಹೇಳ್ದ? ಲೆಟ್ ಅಸ್ ವಾಚ್, ಲೆಟ್ ಅಸ್ ಸಿ, ವಿ ವಿಲ್ ಬಿ ಚೇಂಜಿಂಗ್ ದ ಕಾನ್ಸ್ಟಿಟ್ಯೂಷನ್. 100 ಜನ ಡಿ ಕೆ ಶಿವಕುಮಾರ್ ಬಂದ್ರು ಕೂಡ ಸಂವಿಧಾನದ ಕೂಗುದಲು ಕೊಂಕಕ್ಕೂ ಬಿಡೋದಿಲ್ಲ. ನಿಮಗೆ ಧೈರ್ಯ ಇದ್ದಿದ್ರೆ ಪ್ರಶ್ನೆ ಮಾಡ್ತಿದ್ರಿ, ಧೈರ್ಯ ಇದ್ದಿದ್ರೆ ಮಾತಾಡ್ತಿದ್ರಿ, ಧೈರ್ಯ ಇದ್ದಿದ್ರೆ ವಜಾ ಮಾಡಿ ಅಂತ ಕೇಳ್ತಾ ಇದ್ರಿ. ನಾವು ಧೈರ್ಯ ಇರೋರು ನಾವು ಮಾತಾಡಿದ್ದೇವೆ. ನಾವು ನಿಜವಾಗ್ಲೂ ಕೂಡ ಅಂಬೇಡ್ಕರ್ ಕೊಟ್ಟ ಸಂವಿಧಾನದ ಪ್ರಕಾರ ಹುಲಿಯಂತೆ ಗರ್ಜಿಸೋರು ನಾವಿದ್ದೇವೆ. ಮಾತೇ ಆಡದೆ ಬಾಯಿ ಮುಚ್ಕೊಂಡಿದ್ದವರು ನೀವು. ಜನ ತೀರ್ಮಾನ ಮಾಡ್ತಾರೆ ಹುಲಿ ಯಾವುದು ಇಲಿ ಯಾವುದು ಅಂತ ಹೇಳಿ. ಇವತ್ತು ಛಲವಾದಿ ನಾರಾಯಣ ಸ್ವಾಮಿ ಅವರ ಜೊತೆಗೆ ಇಡೀ ಭಾರತೀಯ ಜನತಾ ಪಾರ್ಟಿ, ಇಡೀ ಕಲಬುರಗಿ ಜನತೆ ಇದ್ದೀವಿ ಅನ್ನುವ ಸಂದೇಶವನ್ನ ಕೊಡೋದಕ್ಕೆ ಹೋರಾಟಕ್ಕೆ ಬಂದಿದ್ದೇವೆ ಅಂತಕ್ಕಂಥ ಮಾತನ್ನು ಹೇಳಿ ಎಲ್ಲರಿಗೂ ಒಂದ್ಸರಿ ಮುಷ್ಟಿ ಕಟ್ಟಿ ಹೇಳಿ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ.